ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮೀಡಿಯಾ. ನಾನಿವತ್ತು ನಮ್ಮ ಬೆಂಗಳೂರಿನ ಕನಕಪುರ ಮೇನ್ ರೋಡಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಬಂದಿದ್ದೀನಿ. ಪ್ರಪಂಚದಾದ್ಯಂತ 250ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದೆ. ಆದರೆ ಎಲ್ಲದಕ್ಕೂ ಹೆಡ್ ಕ್ವಾರ್ಟರ್ಸ್ ನಮ್ಮ ಕನಕಪುರ ಮೇನ್ ರೋಡಲ್ಲಿರುವಂತಹ ಈ ಆರ್ಟ್ ಆಫ್ ಲಿವಿಂಗು. ಇಲ್ಲಿಗೆ ಹಲವಾರು ದೇಶಿ ವಿದೇಶಿಯರು, ಸ್ಥಳೀಯರೆಲ್ಲರೂ ಬರ್ತಾರೆ. ಕಾರಣ ನೆಮ್ಮದಿ, ಸಂತೋಷವನ್ನು ಹುಡುಕೊಂಡು. ಬನ್ನಿ, ಆರ್ಟ್ ಆಫ್ ಲಿವಿಂಗ್ ಹೇಗಿದೆ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಯಾವ ಕಾರಣಕ್ಕೋಸ್ಕರ ಇಲ್ಲಿಗೆ ಅಷ್ಟೊಂದು ಜನ ಬರ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ ಶ್ರೀ ರವಿಶಂಕರ್ ಗುರೂಜಿಯವರ ಪಿಕ್ಚರು, ದಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರ ಅಂತ ಬೋರ್ಡ್ ಸಹ ಇದೆ. ನೋಡಿ, ಇಲ್ಲೆಲ್ಲ ಪಾಟ್ಸ್ ಎಲ್ಲ ಇದೆ, ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಎಲ್ಲ ಇದ್ದಾವೆ. ಫೋಟೋಶೂಟ್ಗೆ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಎಂಟ್ರೆನ್ಸ್. ಇದು ಆರ್ಟ್ ಆಫ್ ಲಿವಿಂಗ್ನ ಒಳಭಾಗ. ಮೊನ್ನೆ ಅಷ್ಟೇ ಮೇ 13ಕ್ಕೆ ರವಿಶಂಕರ್ ಗುರೂಜಿಯವರ ಬರ್ತ್ಡೇ ಆಗಿದೆ. ಹಾಗಾಗಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಹೆಚ್ಚಾಗಿ ತುಂಬ ಹೈಫೈ ಆಗಿರೋ ಜನನೇ ಬರ್ತಾರೆ. ಏಕೆಂದರೆ ಎಲ್ಲರಿಗೂ ದೇವರು ದುಡ್ಡು ಕೊಟ್ಟಿರ್ತಾನೆ, ಆದರೆ ಆರೋಗ್ಯ ಎಲ್ಲರಿಗೂ ಕೊಟ್ಟಿರಲ್ಲ. ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಸಂತೋಷ ಬೇಕು ಅಂತೇಳಿ ಈ ಧ್ಯಾನ ಮಂದಿರಕ್ಕೆ ಸಾಕಷ್ಟು ಜನ ಬರ್ತಾರೆ. ಬನ್ನಿ, ನಿಮ್ಗಿನ್ನೂ ಮುಂದೆ ತೋರಿಸ್ತೀನಿ ಎಷ್ಟೆಲ್ಲ ಜನ ಬಂದಿರ್ತಾರೆ, ಹೇಗಿರ್ತಾರೆ ಅಂತ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಸ್ಸುಗಳಲ್ಲಿ ಜನರು ಬರ್ತಾರೆ ಅಂತ. ನೋಡಿ, ಇಲ್ಲಿ ತುಂಬ ಜನ ಔಟ್ ಆಫ್ ಕಂಟ್ರಿಯಿಂದ ಬಂದಿದ್ದಾರೆ. ಎಲ್ಲರೂ ನೆಮ್ಮದಿಯನ್ನು ಹುಡ್ಕೊಂಡು ಈ ಆರ್ಟ್ ಆಫ್ ಲಿವಿಂಗ್ ಬರ್ತಾರೆ. ತುಂಬ ಜನ ಬರ್ತಾರೆ. ನೋಡಿ, ಯೂಶಲಿ ಇಲ್ಲಿ ಜನ ತುಂಬ ಇರ್ತಾರೆ. ಓಡಾಡೋದಕ್ಕೂ ಸಹ ಕಷ್ಟ ಆಗುತ್ತೆ, ಅಷ್ಟು ಜನ ಇರ್ತಾರೆ. ಒಳಗಡೆ ಎಂಟ್ರ ತಕ್ಷಣ ಇಲ್ಲಿ ಲೆಫ್ಟಲ್ಲೇ ನೋಡಿ ಒಂದು ಕೆಫೆ ಸಿಗುತ್ತೆ. ಇಲ್ಲಿ ಕಾಫಿ, ಟೀ, ಐಸ್ ಕ್ರೀಮ್ಸು, ಬೇಕರಿ ಐಟಮ್ಸು, ತಿನ್ನೋದಕ್ಕೆ ಏನು ಬೇಕೋ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ಕೆಫೆ ಪಕ್ಕದಲ್ಲೇ ಆಶ್ರಮದ ಮೂಲಿಕಾ ಸಸ್ಯಕಾಶಿ ಅಂತಿದೆ. ಇಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳು ಸಿಗುತ್ತೆ. ನೋಡಿ, ಎಷ್ಟು ಜನ ಬಂದಿದ್ದಾರೆ ಅಂತ. ಭಾಳಷ್ಟು ಜನ ಮಕ್ಕಳು, ಯೂತ್ಸ ಇದ್ದಾರೆ, ವಯಸ್ಸಾಗಿರೋರು ಸಹ ಬರ್ತಾರೆ. ಎಲ್ಲ ಬೇರೆ ಬೇರೆ ದೇಶದವರೇ ಜಾಸ್ತಿ ಇದ್ದಾರೆ. ಇಲ್ಲೇ ಸ್ಟೇ ಆಗಲಿಕ್ಕೆ ರೂಮ್ ಎಲ್ಲ ಇದೆ. ಪರ್ ಡೇ ಎಷ್ಟು ಏನು ಅಂತ ವಿಚಾರಿಸಿ ತಿಳಿಸ್ತೀನಿ. ನೋಡಿ ಹೇಗೆ ಹೋಗ್ತಾ ಇದ್ದಾರೆ, ಎಷ್ಟು ಕ್ರೌಡ್ ಇದೆ ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿ ಕಾಣ್ತಾ ಇರೋದೇ ರೂಮು, ಅಲ್ಲೇ ಸ್ಟೇ ಆಗಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ. ನೋಡಿ, ಜನರಿಗೆ ಎಷ್ಟು ಇಂಪಾರ್ಟೆನ್ಸ್ ಆರೋಗ್ಯ ಅನ್ನೋದು. ಎಲ್ಲಿಂದ ಎಲ್ಲೆಲ್ಲಿಗೋ ಹುಡ್ಕೊಂಡು ಬರ್ತಾರೆ. ನೋಡಿ, ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ, ಆದರೆ ಆರೋಗ್ಯ ಒಂದೇ ಬೇಕು ಎಲ್ಲರಿಗೂ. ಆರೋಗ್ಯ ಇಲ್ಲ ಅಂತೇಳಿದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಅದೆಲ್ಲ ವ್ಯರ್ಥನೆ. ಈ ಜೀವನ ಬ್ಯೂಟಿಫುಲ್ ಅಂತ ಅನ್ಸ್ಕೋಬೇಕಂದ್ರೆ ನಮಗೆಲ್ಲ ಒಳ್ಳೆ ಆರೋಗ್ಯ ನಾವು ಗಳಿಸ್ಕೋಬೇಕಾಗುತ್ತೆ. ಇತ್ತೀಚೆಗೆ ಜೀವನ ಶೈಲಿ ಬದಲಾಗ್ತಾ ಹೋದಂತೆ ನಮ್ಮೆಲ್ಲರಿಗೂ ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ರೋಗ ರುಜಿನಗಳಿಂದ ಎಲ್ಲರೂ ಬಳಲ್ತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಇಂಥ ಧ್ಯಾನ ಮಂದಿರಗಳಿಗೆ ಬಂದು ನಮ್ಮ ಮನಸ್ಸನ್ನು ಆದಷ್ಟು ಏಕಾಗ್ರತೆಗೊಳಪಡಿಸಿ ಧ್ಯಾನ, ಯೋಗ, ವ್ಯಾಯಾಮ ಮಾಡೋದ್ರ ಮುಖಾಂತರ ನಮಗಿರುವ ಕಾಯಿಲೆಗಳನ್ನು ಬಗೆಹರಿಸ್ಕೋಬೋದು. ಮತ್ತು ಮುಂದೆ ಫ್ಯೂಚರಲ್ಲೂ ಸಹ ಕಾಯಿಲೆಗಳು ಬರದೇ ಇರೋ ಹಾಗೆ ನಾವು ತಡೆಗಟ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಇಷ್ಟೊಂದು ಜನ ಬಂದಿರೋದು. ನೋಡಿ, ಇಲ್ಲಿ ಎಷ್ಟು ಜನ ರೂಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ವರ್ಕಿಂಗ್ ಡೇ ಟೈಮಲ್ಲೇ ಇಷ್ಟು ಜನ ಅಂದರೆ ಇನ್ನು ವೀಕೆಂಡಲ್ಲಿ, ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಇನ್ನೆಷ್ಟು ಜನ ಬರ್ಬೋದು ಅಂತ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ. ನೋಡಿ, ಇಲ್ಲಿ ದೇವನಹಳ್ಳಿ ಏರ್ಪೋರ್ಟಿಂದ ಡೈರೆಕ್ಟ್ ಆರ್ಟ್ ಆಫ್ ಲಿವಿಂಗ್ಗೆ ಡೈರೆಕ್ಟ್ ಬಸ್ಸಸ್ ಇದ್ದಾವೆ. ಯಾವ ಟೈಮಿಂಗ್ಗೆ ದೇವನಹಳ್ಳಿ ಏರ್ಪೋರ್ಟ್ರಿಂದ ಆಶ್ರಮಕ್ಕೆ ಬರುತ್ತೆ, ಈ ಆಶ್ರಮದಿಂದ ಯಾವ ಟೈಮಿಂಗ್ಸ್ಗೆ ಡಿಪಾರ್ಚರ್ ಆಗಿ ಏರ್ಪೋರ್ಟ್ಗೆ ಹೋಗುತ್ತೆ ಅಂತ ಎಲ್ಲ ಟೈಮಿಂಗ್ಸ್ ಇದೆ. ನೋಡಿ, ನೋಡಿ ಇದು ರೂಮ್ಸು. ಇಲ್ಲಿಗೆ ಬಂದಂಥವರೆಲ್ಲ ಯಾರಿಲ್ಲಿ ಸ್ಟೇ ಆಗ್ಲಿಕ್ಕೆ ಇಷ್ಟಪಡ್ತೀರಾ ಅವರೆಲ್ಲ ಇಲ್ಲಿ ಸ್ಟೇ ಆಗ್ಬೋದು. ನೋಡಿ, ಎಷ್ಟು ಜನ ವೇಟಿಂಗಲ್ಲಿದ್ದಾರೆ ಅಂತ. अरे मैं निकल गया गाड़ी से। ನೋಡಿ, ಇದು ಲಗೇಜ್ ಏರಿಯಾ.
ಬಂದಂಥವರೆಲ್ಲ ಇಲ್ಲಿ ಬಸ್ ಇಳಿದು ಲಗೇಜೆಲ್ಲ ಇಟ್ಟು ಹಾಗೆ ಲೆಫ್ಟಲ್ಲೇ ರೂಮ್ ಬುಕ್ಕಿಂಗ್ ಇದೆ ನೋಡಿ. ಇಲ್ಲಿ ರೂಮ್ ಬುಕ್ಕಿಂಗ್ ಮಾಡಿಕೊಂಡು ಸ್ಟೇ ಆಗೋದು ನೋಡಿ. ಇಲ್ಲೆಲ್ಲ ಇನ್ಸೈಡು ರೂಮ್ ಬುಕ್ಕಿಂಗ್ಗೆ ಅಂತ ಜನ ಎಲ್ಲ ಹೇಗೆ ಓಡಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ರೂಮ್ ಬುಕ್ಕಿಂಗ್ ಪಕ್ಕದಲ್ಲೇ ಹಾಗೆ ಮೂವ್ ಆಗ್ತಿದ್ರೆ ಎಲ್ಲ ಕಡೆ ನೋಡಿ ಹಚ್ಚ ಹಸಿರಿಂದ ತುಂಬಿದೆ. ಎಲ್ಲಿ ನೋಡಿದ್ರು ಮರ ಗಿಡಗಳು ನೋಡಿ. ಈ ಎನ್ವಿರಾನ್ಮೆಂಟ್ ನೋಡಿದ್ರೇ ಏನೋ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ತುಂಬ ಶಾಂತವಾದ ವಾತಾವರಣ, ತುಂಬಾ ಹೈಜೀನ್ ಇದೆ. ಎಲ್ಲೂ ಸಹ ಒಂದು ಸಣ್ಣ ಪೇಪರ್ ಸಹ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲೂ ಸಹ ಒಂದು ಪಾರ್ಕಿಂಗ್ ಏರಿಯಾ ಇದೆ. ಅಟ್ಮಾಸ್ಫಿಯರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬ ಡಿಸಿಪ್ಲಿನ್ ಆಗಿ, ಆರ್ಗನೈಸ್ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲೊಂದು ರಿಸೆಪ್ಷನಿಸ್ಟ್ ಏರಿಯಾ ಇದೆ. ಇದರ ಪಕ್ಕದಲ್ಲೇ ಲೆಫ್ಟಲ್ಲಿ ಹೀಗೆ ಮೂವ್ ಆಗ್ತಾ ಇದ್ರೆ ಇಲ್ಲೊಂದು ಕಲ್ಯಾಣಿ ಥರ ಇದೆ. ಬನ್ನಿ ನೋಡಿಸ್ತೀನಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲ್ಯಾಣಿ ಹೇಗೆ ಹೊಸ ಶೈಲಿಯಲ್ಲಿ ತುಂಬ ವೈವಿಧ್ಯಮಯವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ನೋಡೋಂಥ ಕಲ್ಯಾಣಿಗಳು 4 ಭಾಗದಲ್ಲೂ ಮೆಟ್ಲುಗಳಿರ್ತವೆ, ಆ ಸ್ಟ್ರಕ್ಚರಲ್ಲಿರುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ವೈವಿಧ್ಯಮಯವಾಗಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನೋಡಿ. ಈ ಪ್ಲೇಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾತಾಡ್ತಾ ಈ ಪ್ರಕೃತಿ ಸೌಂದರ್ಯನ ಸವಿಬಹುದು ನೋಡಿ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ಗೆ ವೆಲ್ಕಮ್ ಅಂತಿದೆ. ಲೆಫ್ಟಲ್ಲಿ ಕಾಣ್ತಿದೆಯಲ್ಲ, ಇದೇ ರೋಡಲ್ಲಿ ಮುಂದೆ ಮೂವ್ ಆದರೆ ನೋಡಿ, ಇಲ್ಲಿ ಫ್ರಂಟಲ್ಲಿ ಕಾಣ್ತಿದೆಯಲ್ಲ ವೈಟ್ ಕಲರ್ ಪ್ಯಾಲೇಸ್ ಥರ, ಅದೇ ಆರ್ಟ್ ಆಫ್ ಲಿವಿಂಗ್ ಮೈನ್ ಸೆಂಟರು. ಮೊನ್ನೆ ತಾನೇ ಫಂಕ್ಷನ್ ಆಗಿತ್ತು ಇಲ್ಲಿ ರವಿಶಂಕರ್ ಗುರೂಜಿ ಅವ್ರದ್ದು, ಅದಕ್ಕೆ ತುಂಬ ದೊಡ್ಡದಾಗಿ ವೇದಿಕೆ ಎಲ್ಲ ಮಾಡಿದ್ದಾರೆ. ನೋಡಿ ಹೀಗೆ ಬಂದರೆ ಲೆಫ್ಟಲ್ಲಿ ಕಾಫಿ ಟೀ ಎಲ್ಲ ಸಿಗುತ್ತೆ. ಇಲ್ಲಿ ಆಯುರ್ವೇದಿಕ್ ಔಷಧಿಗಳೆಲ್ಲ ಸಿಗ್ತವೆ. ಬನ್ನಿ ನೋಡೋಣ. ಒಳಗಡೆ ವಿಡಿಯೋ ಮಾಡೋದು ಪರ್ಮಿಷನ್ ಕೊಟ್ಟರೆ ಏನೇನೆಲ್ಲ ಆಯುರ್ವೇದಿಕ್ ಔಷಧಿಗಳು ಸಿಗುತ್ತೆ ತಿಳಿಸ್ತೀನಿ. ನೋಡಿ ಇಲ್ಲಿ ಹೋಮ್ ಆ್ಯಂಡ್ ಹೆಲ್ತ್, ಶ್ರೀ ಶ್ರೀ ತತ್ವ ಹೋಮ್ ಆ್ಯಂಡ್ ಹೆಲ್ತ್ ಅಂತ ಇದೆ. ಇಲ್ಲಿ ನಮಗೆ ಬೇಕಾದಂಥ ಆಯುರ್ವೇದಿಕ್ ಔಷಧಿಗಳೆಲ್ಲ ಸಿಗುತ್ತೆ ನೋಡಿ. ಇದು ಎಂಟ್ರೆನ್ಸು ನೋಡಿ. ಇದೆಲ್ಲ ಪರ್ಸ್ನಲ್ ಕೇರು, ಸೌಂದರ್ಯವರ್ಧಕ ಅಂತ ಏನು ಹೇಳ್ತೀವಿ, ಕಾಸ್ಮೆಟಿಕ್ಸು ಎಲ್ಲ ಇದ್ದಾವೆ. ಇದೆಲ್ಲ ಪರ್ಸ್ನಲ್ ಕೇರು. ಹಾಗೆ ನೋಡಿ ಇಲ್ಲಿ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಆಯಿಲ್ಗಳು, ಇದೆಲ್ಲ ಗೀ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ನೀಟಾಗಿಟ್ಟಿದ್ದಾರೆ. ಹಾಗೆ ಇಲ್ಲಿ ಹರ್ಬಲ್ ಇನ್ಫ್ಯೂಷನ್ಸ್, ಓಜಸ್ವಿತಾ, ಟ್ರೂ ಕ್ರವ್, ಬಿಸ್ಕೆಟ್ಸು, ಕುಕ್ಕೀಸು ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಮತ್ತು ನಮಗೆ ಬೇಕಾದಂತಹ ಕೆಲವೊಂದು ಐಟಮ್ಸ್ಗಳೆಲ್ಲ ಇದೆ ನೋಡಿ. ಇಲ್ಲಿ ಮನೆಗೆ ಬೇಕಾದಂತಹ ಪಿಕ್ಕಲ್ಸು, ಮನೆಗೆ ಬೇಕಾದಂಥ ಕೆಲವೊಂದು ವಸ್ತುಗಳು, ಜಾಗ್ರಿ, ಹನಿ ಎಲ್ಲನೂ ಸಿಗುತ್ತೆ
ನೋಡಿ ಲೆಫ್ಟಲ್ಲಿರೋದೇ ಮನೆಗೆ ಬೇಕಾಗಿರೋಂಥ ನ್ಯಾಚುರಲ್ ಹನಿ ಗೀ ಕಾಸ್ಮೆಟಿಕ್ಸು ಇದೆಲ್ಲ ಸಿಗೋಂಥ ಪ್ಲೇಸು. ಅದರ ಆಪೋಸಿಟಲ್ಲೇ ಇಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ. ಗುರೂಜಿಗಳದ್ದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬುಕ್ಸ್ ಎಲ್ಲ ಸಿಗುತ್ತೆ. ಬನ್ನಿ ಇನ್ನು ಮುಂದೆ ಹೋಗೋಣ. ಇಲ್ಲಿ ತುಂಬ ಜನ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ. ಮಕ್ಕಳಿಗೆಲ್ಲ ಓದೋ ಸ್ಟ್ರೆಸ್ ಇರುತ್ತೆ ಈ ವಯಸ್ಸಲ್ಲಿ. ಎಜುಕೇಟೆಡ್ ಪೇರೆಂಟ್ಸು ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಬಾರ್ದು, ಅವ್ರ ಹೆಲ್ತ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇವಾಗಿಂದನೇ ಅವ್ರನ್ನ ಧ್ಯಾನಗಳಲ್ಲಿ ಮೆಡಿಟೇಷನಲ್ಲಿ ಇನ್ವಾಲ್ವ್ ಮಾಡ್ತಾರೆ. ನೋಡಿ ಇದೇ ವಿಶಾಲಾಕ್ಷಿ ಮಂಟಪ. ಇಲ್ಲಿ ಬರೋಂಥವ್ರು ಇಲ್ಲೇ ಹೊರಗಡೆ ಸ್ಲಿಪ್ಪರ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆನಂತರ ಒಳಗಡೆ ಎಂಟ್ರ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ವಿಶಾಲಾಕ್ಷಿ ಮಂಟಪ. ನೋಡಿ ಫ್ರೆಂಡ್ಸ್, ಇದು ವಿಶಾಲಾಕ್ಷಿ ಮಂಟಪದ ಸರೌಂಡಿಂಗು ಎಷ್ಟು ಚೆನ್ನಾಗಿದೆ ನೋಡಿ. ನೇಚರು ಸುತ್ತಲೂ ಒಳ್ಳೆ ನೇಚರು, ಮಧ್ಯದಲ್ಲಿ ವಿಶಾಲಾಕ್ಷಿ ಮಂಟಪ. ನೋಡೋಣ, ಒಳಗಡೆ ಹೋಗ್ತೀನಿ. ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಕಂಪ್ಲೀಟಾಗಿ ಹೇಗಿದೆ ವಿಶಾಲಾಕ್ಷಿ ಮಂಟಪ ಅಂತ ತೋರಿಸ್ತೀನಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸಾರಿ. ನೋಡಿ ಇಲ್ಲಿ ವಿಶಾಲಾಕ್ಷಿ ಮಂಟಪದ ಆಪೋಸಿಟಲ್ಲೇ ಗೋಲ್ಡನ್ ಬಣ್ಣದ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ವಿಶಾಲಾಕ್ಷಿ ಮಂಟಪದ ಒಳಭಾಗ. ಮೇಲ್ಗಡೆ ಇರೋದು ರೂಫು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮೆಡಿಟೇಷನ್ ಮಾಡುವ ಜಾಗ. ಈಗ ಮೆಡಿಟೇಷನ್ ಮಾಡ್ತಾ ಇಲ್ಲ, ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಧ್ಯಾನ ಮಾಡ್ತಿದ್ದಾರೆ, ಕೆಲವರೆಲ್ಲ ರೆಸ್ಟ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಧ್ಯಾನ ಮಾಡೋದಕ್ಕೆ ಅಂತೇಳಿ ಬೆಡ್ ಫೆಸಿಲಿಟೀಸ್ ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಲೈಫಲ್ಲಿ ವರ್ಕ್ ಪ್ರೆಷರು, ಸ್ಟ್ರೆಸ್ಸು, ಬೇರೆ ಬೇರೆ ರೀತಿಯ ಟೆನ್ಷನ್ಸು, ಹೆಲ್ತ್ ಪ್ರಾಬ್ಲಮ್ಮು, ಮಾನಸಿಕ ಖಿನ್ನತೆ, ಈ ಎಲ್ಲ ಸಮಸ್ಯೆಗಳಿಂದ ಯಾರು ಸಫರ್ ಆಗ್ತಿರ್ತೀರ ಅಂಥವರೆಲ್ಲ ಈ ಆರ್ಟ್ ಆಫ್ ಲಿವಿಂಗ್ನ ಈ ಧ್ಯಾನ ಮಂದಿರಕ್ಕೆ ಬಂದು ಧ್ಯಾನ ಮಾಡೋದ್ರ ಮುಖಾಂತರ ನಿಮ್ಮ ಹೆಲ್ತ್ ಕಂಡೀಷನನ್ನು ಸುಧಾರಿಸ್ಕೋಬೋದು, ಇಂಪ್ರೂವ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಹೊರಗಡೆ ಎಲ್ಲ ಫುಲ್ ಗಾರ್ಡನು, ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಈ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಹಚ್ಚ ಹಸಿರಿನ ನಡುವೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ, ನಮ್ಮ ಮನಸ್ಸಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ನೇಚರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಗಾರ್ಡನಿಂಗ್ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ಗೆ ದಾರಿ. ಇದು ವೇಟು ಅನ್ನಪೂರ್ಣ ಡೈನಿಂಗ್ ಹಾಲ್. ಬನ್ನಿ ಹೋಗೋಣ ಅನ್ನಪೂರ್ಣ ಹಾಲ್ಗೆ. ಏನು ಅನ್ನಪ್ರಸಾದ ಕೊಡ್ತಾರೆ, ಟೈಮಿಂಗ್ಸ್ ಏನು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಕಂಪ್ಲೀಟಾಗಿ ತಿಳಿಸ್ತೀನಿ, ಇಲ್ಲಾಂದರೆ ದಾರಿನ ಮಾತ್ರ ತಿಳಿಸ್ತೀನಿ. ಫುಲ್ ಫಾರೆಸ್ಟ್ ಥರ ಇದೆ ನೋಡಿ ಇಲ್ಲೆಲ್ಲ. ಆ್ಯಕ್ಚುಲಿ ಇದೆಲ್ಲ ಫಾರೆಸ್ಟಿಗೆ ಸೇರಿದ್ದೇನೆ. ಓಕೆ ನೋಡಿ, ಹೀಗೆ ಡೌನ್ಗೆ ಹೋಗ್ಬೇಕು ಅನ್ಸುತ್ತೆ. ಬನ್ನಿ ಹೋಗೋಣ. ಇಲ್ಲೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದೆ ಡೈನಿಂಗ್ ಹಾಲು, ಅನ್ನಪ್ರಸಾದ ಸಿಗೋಂಥ ಜಾಗ. ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ವಿಶಾಲವಾಗಿದೆ. ಇಲ್ಲಿಗೆ ಬರುವಂಥವ್ರ ಸಂಖ್ಯೆನೂ ಅಷ್ಟಿರುತ್ತೆ.
ಅದಕ್ಕೆ ತಕ್ಕಂತೆ ನೋಡಿ ಎಷ್ಟು ದೊಡ್ಡ ಅನ್ನಪ್ರಸಾದ ಜಾಗನ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಡೈನಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಯಾವುದೋ 5 ಸ್ಟಾರ್ ಹೋಟೆಲ್ ಫೀಲ್ ಕೊಡ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಒಳಗೆಲ್ಲ ಹೇಗಿದೆ ಅಂತ. ನೋಡಿ, ಇದು ಅನ್ನಪ್ರಸಾದದ ಟೈಮಿಂಗ್ಸು. ನಾನು 3:30ಗೆ ಬಂದಿದ್ದೀನಿ. ಸೊ ಅನ್ನಪ್ರಸಾದ ಸಿಗಲಿಲ್ಲ. ಟೈಮಿಂಗ್ಸ್ ಬಂದು ಬ್ರೇಕ್ಫಾಸ್ಟ್ 8 o'clock-ಇಂದ 9 o'clock, ಲಂಚು 12:30-ಇಂದ 2 o'clock, ಡಿನ್ನರು 8 o'clock-ಇಂದ 9 o'clock. ಸೊ ನನ್ನ ಬ್ಯಾಡ್ ಲಕ್ ಇವತ್ತು ಲಂಚ್ ಸಿಗಲಿಲ್ಲ. ಇರಲಿ, ಪರವಾಗಿಲ್ಲ. ಟೈಮಿಂಗ್ಸ್ ಹಾಕಿದ್ದೀನಿ ನೋಡಿ. ಯಾರಾದರೂ ಬಂದರೆ ಈ ಟೈಮಿಂಗ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ನೋಡಿ, ನನ್ನ ಕಡೆ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗ್ತದೆ. ಅನ್ಫಾರ್ಚುನೇಟ್ಲಿ ಇವತ್ತು ಅನ್ನಪ್ರಸಾದನೂ ಸಿಗಲಿಲ್ಲ. ಆಲ್ಮೋಸ್ಟ್ ಅರೌಂಡ್ 4 o'clock ಆಯಿತು. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ, ತುಂಬ ಬಿಸಿಲು ಬೇರೆ ಇದೆ. ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡೋದಿದೆ. ಸೊ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಹಾಗೆ ಮೂವ್ ಆಗ್ತೀನಿ. ಮುಂದಿನ ಪ್ಲೇಸಸ್ ಎಲ್ಲ ಕವರ್ ಮಾಡ್ತೀನಿ. ನೋಡಿ, ಇಲ್ಲಿ ಫ್ರೆಶ್ ಜ್ಯೂಸಸ್ ಎಲ್ಲ ಸಿಗುತ್ತೆ. ಫ್ರೆಶ್ ಫ್ರೂಟ್ ಜ್ಯೂಸಸ್ಸು ನೋಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಕಾಸ್ಟ್ ಇದು. ನೋಡಿ, ಇಲ್ಲಿ ಬಂದಂಥ ಪ್ರವಾಸಿಗರಿಗಾಗಿರ್ಬೋದು, ಇಲ್ಲಿ ಸ್ಟೇ ಆಗೋಂಥವ್ರಿಗಾಗಿರ್ಬೋದು, ಹೆಲ್ತ್ ಕಂಡೀಷನ್ ವೇರಿಯೇಷನ್ ಆದರೆ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಅಂತಿದೆ. ಪೇಷಂಟ್ಗಳಿಗೆ ಬೇಕಾದಂಥ ಹೆಲ್ತ್ ಟ್ರೀಟ್ಮೆಂಟು, ಮೆಡಿಸಿನ್ಸ್ ಎಲ್ಲನೂ ಅವೈಲಬಲ್ ಇದೆ. ಸೊ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದು ಇಲ್ಲಿ ಸ್ಟೇ ಆಗ್ಬೋದು. ಆ್ಯಂಬುಲೆನ್ಸ್ ಕೂಡ ಇದೆ ಎಮರ್ಜೆನ್ಸಿಗೆ. ಸೊ ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ ಫ್ರೆಂಡ್ಸ್. ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲನೂ ಇದೆ. ಈ ಎಂಟೈರ್ ಔಟ್ ಆಫ್ ಸಿಟಿಲಿ ಎಲ್ಲ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರೀಸರೇ ಇದ್ದಾರೆ. ನಮ್ಮ ಲೋಕಲ್ ಕರ್ನಾಟಕದವರು ಅಂತ ಯಾರೂ ನನಗೆ ಸಿಗಲಿಲ್ಲ. ಎಲ್ಲೋ ಅಲ್ಲೊಬ್ರು ಕನ್ನಡ ಮಾತಾಡ್ತಿದ್ರು ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿರೋ ಈ ಒಂದು ಸುವರ್ಣವಾದ ಅವಕಾಶವನ್ನು, ಇಂಥ ಒಂದು ಆರೋಗ್ಯಕ್ಕೆ ಇಂಪಾರ್ಟೆನ್ಸನ್ನು ಕೊಡುವಂಥ ಧ್ಯಾನ ಮಂದಿರವನ್ನು ನಾವೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅನಿಸ್ತಾ ಇದೆ. ಎಲ್ಲ ಹೊರಗಡೆಯವರು ಇದನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ, ಬೆನಿಫಿಟ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಾವ್ಯಾಕೆ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಹ ಬಂದು ಈ ಆರ್ಟ್ ಆಫ್ ಲಿವಿಂಗಲ್ಲಿ ನೀವು ಸಹ ಹೆಲ್ತ್ ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಆರ್ಟ್ ಆಫ್ ಲಿವಿಂಗ್ ಸ್ಟೋರ್ ಅಂತ. ಇಲ್ಲಿ ಗುರೂಜಿಯವರ ಭಾವಚಿತ್ರ, ಹಾಗೆ ಗುರೂಜಿಯವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪುಸ್ತಕಗಳೆಲ್ಲ ಸಿಗುತ್ತೆ. ನಮಸ್ತೆ. Namaste. Your good name, please? My name is Kanchan Shinde. I am from Maharashtra, Okay. from Akola. Can you say about Art of Living, ma'am? Yes. Art of Living, there is a huge institution. Okay. It is a lot of courses in Art of Living. Yeah. One is happiness courses. Basically, Sudarshan Kriya is most important. Okay. Sudarshan Kriya is effectively doing stress management and another lot of things. Sometimes, persons always think about that past and future. Yes. They don't live in present and don't know happiness. Yes. Art of Living course is genuinely provided the happiness. Okay. Yeah. Yeah. Some person is means entirely honored in lot of mistakes. Yeah. And sad, lot of thick and sad. Yes. Then Art of Living give the happiness and free of mind, stress-free mind, Yes. and give the confidence and good communication skills. Okay. And student also develop the communication skills, confidence, and give the perfect life. Okay. My personal experience, I am joining the Art of Living course. At that time, I become very stressful person, not express myself comfortably. Now I am become a Art of Living teacher. I conducting courses in lot of various cities and prisons also. And now I become education. I am lawyer. I complete the law education because only the Art of Living. Oh, super. Because I develop my concentration. Okay. At that time, I am suffering very lack of confidence. Okay. But I do the Sudarshan Kriya and do the regular practice. Okay. I got my result 69%. Wow. Yeah, now I had 14 years complete in my law practice. Okay. And now become a Art of Living happiness teachers and intuition teachers.
conducting lot of courses and doing the seva in society to develop the Gurudev vision is stress free in India. Now I am working this same vision. Thank you so much. Thank you so much, ma'am. Yes, Your any, good experience and yeah, you are thank full of you. detail. Thank Thank you, you. madam. Thank you so much. Nah, 4 o'clock is the prime time. Really? कीजिए फॉरवर्ड कीजिए. ಈ ಆರ್ಟ್ ಆಫ್ ಲಿವಿಂಗಲ್ಲಿ ಮೇಯ್ನ್ ಕೋರ್ಸ್ ಬಂದು ಸುದರ್ಶನ ಕ್ರಿಯಾ. ಸುದರ್ಶನ ಕ್ರಿಯೆ ಅಂದರೆ ಇದೊಂದು ಬ್ರೀತಿಂಗ್ ಟೆಕ್ನಿಕ್ಕು. ನೋಡಿ ಇಲ್ಲಿದೆ, ಸಂತೋಷ ಶಿಬಿರ, ಅರ್ಹತೆ 18 ಇಯರ್ಸ್ ಮೇಲೆ ಇರೋವಂಥವ್ರು ಆಗಿರಬೇಕು. ಯೋಗ ಧ್ಯಾನಗಳು, ನಗುವಿನ ಪ್ರಕ್ರಿಯೆಗಳ ಮೂಲಕ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ವಿಶ್ವದ ಅತ್ಯಂತ ಶಕ್ತಿಶಾಲಿ ಉಸಿರಾಟದ ತಂತ್ರನೇ ಸುದರ್ಶನ ಕ್ರಿಯೆ ಅಂತ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಇಷ್ಟಪಡ್ತಾರೆ ಮತ್ತು ಅಭ್ಯಾಸ ಮಾಡ್ತಾರೆ ಅಂತಿದೆ. ಈ ಸುದರ್ಶನ ಕ್ರಿಯೆ ಮಾಡೋದ್ರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ, ಸ್ಟ್ರೆಸ್ಸು, ಆತಂಕ, ನಿದ್ರಾಹೀನತೆ, ಗೊಂದಲ, ಸಂಬಂಧಗಳ ಬಗ್ಗೆ ವಿಶ್ವಾಸ, ಉತ್ತಮ ನಿದ್ರೆ, ಸ್ಪಷ್ಟತೆ, ಸಂಬಂಧಗಳು ಅಂದರೆ ಆ್ಯಂಗ್ಸೈಟಿ ಆಗಿರ್ಬೋದು, ನಿದ್ರೆ ಬರದೇ ಇರ್ಬೋದಾಗಿರ್ಬೋದು, ಕೆಲವೊಂದು ಕನ್ಫ್ಯೂಷನಿಂಗ್ ಆಗಿರ್ಬೋದು, ರಿಲೇಟಿವ್ಸು ರಿಲೇಷನ್ಶಿಪ್ ಬಗ್ಗೆ ಗೊತ್ತಿಲ್ಲದೆ ಇರೋಂಥವ್ರಿಗೆ ಸಂಬಂಧಗಳ ಬಲವನ್ನು ತಿಳಿಸ್ಕೊಡ್ತಾರೆ, ಹಾಗೆ ಆತ್ಮವಿಶ್ವಾಸವನ್ನು ತಿಳಿಸ್ಕೊಡ್ತಾರೆ. ಉತ್ತಮ ನಿದ್ರೆ ಮಾಡೋದಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು, ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಾರೆ. ಸ್ಪಷ್ಟತೆ, ನಾವೇನು ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟಾಗಿ ಒಂದು ನಿಖರವಾಗಿ ನಮ್ಮ ಲೈಫಲ್ಲಿ ತೊಗೊಳ್ಬೇಕಾದ ಡಿಸಿಷನ್ಗಳ ಬಗ್ಗೆ ಸ್ಪಷ್ಟತೆಯಿಂದ ತಿಳಿಸ್ಕೊಡ್ತಾರೆ. ಮತ್ತು ಸಂಬಂಧಗಳ ಬಗ್ಗೆ ನಮಗೆ ಗಾಢವಾಗಿ ತಿಳಿಸ್ಕೊಡ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ನು ಸಹ ಈ ಸುದರ್ಶನ ಕ್ರಿಯೆಯಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ರೂಮ್ ಬಗ್ಗೆ ತಿಳಿಸೋದಾದರೆ ಫ್ರೆಂಡ್ಸ್, ಇಲ್ಲಿ ಪ್ರತಿ ಸೋಮವಾರದಿಂದ ಬುಧವಾರ 3 days ಪ್ರೋಗ್ರಾಮ್ಸ್ ಇರುತ್ತೆ. ರೂಮ್ ಬಂದು ಒಂದು ರೂಮ್ಗೆ 4 ಮೆಂಬರ್ಸ್ ಬಂದು ಜಾಯ್ನ್ ಆಗ್ಬೋದು. 4 ಮೆಂಬರ್ಸ್ಗೆ ಪರ್ ಪರ್ಸನ್ 5800 ಇರುತ್ತೆ. ಅಂದರೆ 4 ಜನಕ್ಕೆ ಎಷ್ಟಾಯಿತು? ಇದೇನಿದು ರೂಮ್ ಕಾಸ್ಟ್ ತುಂಬ ಜಾಸ್ತಿ ಆಯಿತು, 5800 ಪರ್ ಪರ್ಸನ್ ಅಂತ ಕೇಳ್ತಿದ್ದೀರಾ? ಏನಿಲ್ಲ, ಇದು ರೂಮು, ಫುಡ್ಡು ಮತ್ತು ನಾವಿಲ್ಲಿ ಮಾಡುವಂಥ ಆ್ಯಕ್ಟಿವಿಟೀಸು, ಧ್ಯಾನ, ಅಕಾಮಿಡೇಷನ್ಸ್ ಎಲ್ಲನೂ ಇನ್ಕ್ಲೂಡೆಡ್ ಆಗಿ 5800. ಪರವಾಗಿಲ್ಲ, ವರ್ತಾ ಇದೆ ಫ್ರೆಂಡ್ಸ್.